ಮೌನ. ಕೆಲವೊಂದು ಸಲ ಎಲ್ಲ ಗೊತ್ತಿದ್ದರೂ ಏನು ಹೇಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಕೆಲವೊಬ್ಬರಿಗೆ ಕೆಲವೊಂದಕ್ಕೆ ಮೌನದಲ್ಲೇ ಉತ್ತರಿಸುತ್ತೇವೆ. ಅದನ್ನು ಸರಿಯಾಗಿ ತಿಳಿದುಕೊಂಡವರಿಗಿಂತ ತಪ್ಪಾಗಿ ತಿಳಿದುಕೊಂಡವರು ಹೆಚ್ಚು. ನಾನು ಮಾಡೋ ಕೆಲಸ, ನಾನು ಇರೋ ರೀತಿ, ನನ್ನ ಗುರಿ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಆದರೆ ಮೌನ ಇದು ನನ್ನ ಕಥೆಯಲ್ಲ. ಕತೆ ಗೊತ್ತಾದ ಮೇಲೆ ಗೊತ್ತಾಗುತ್ತೆ ಇದು ನನ್ನಂಥ ಎಷ್ಟೋ ಹುಡುಗರ ಜೀವನದ ಕಥೆ. ನಮ್ಮ ಜೀವನದಲ್ಲಿ ನಾವೇ ಅಂತ ಕೆಲವೊಂದು ನಿರ್ಧಾರಗಳು ನಮ್ಮ ಈ ಸ್ಥಿತಿಗೆ ತರುತ್ತವೆ. ಪರವಾಗಿಲ್ಲ, ಮತ್ತೆ ಬರೀತೀನಿ ಹೊಸ ಅಧ್ಯಾಯ. ನನ್ನ ಕತೆ ತಿಳಿದುಕೊಳ್ಳಬೇಕೆಂದರೆ ಈ ಕಥೆಯನ್ನು ಪೂರ್ತಿ ನೋಡಿ. ಕೊನೆಯದಾಗಿ ನನ್ನಲ್ಲಿ ಕಾಡು ಪ್ರಶ್ನೆ ಒಂದೇ, ನಾನು ಏಕೆ ಹೀಗಾದೆ, ನಾನು ಏಕೆ ಹೀಗೆ. ಬಾರೋ ಇರೋ ಎಲ್ಲಿಗಿರಿ ಪತ್ತಿನೇ ಇಲ್ಲ. ಸ್ವಲ್ಪ ಕೆಲ್ಸ ಇತ್ತು ಮದುವೆ ಹೋಗಿರಿ. ಅಣ್ಣ ಒಂದ್ ಚಾ. ಮತ್ತೇನ್ಪಾ ಮನಿ ಹೋಗಲ್ಲ ಓಕೆನಾ? ಯಾಕೋ ಏನ ಆಕಿ ನೆನಪದಾಗರಿ? ಏನಿಲ್ಲೋ ಜೀವನದಾಗ ಮುಗೋದಾಗ್ಲಿ. ಆಯ್ತು ತಗೋ, ಹಿಂಗ ಒಂದ್ ಕೆಲ್ಸ ಮಾಡ್ತೀಯ? ಆಯ್ತು ತಗೋ, ನಿನ್ ಕೆಲ್ಸ ಇದ್ರೆ ಏನು ಮಾಡ್ತೇನೆ. ಏನಾದ್ರು ಫೋನ್ ಹಚ್ಚ. ಆಯ್ತು ತಗೋರು, ಹೋಗೋಣ. ಬೀಳ್ಪಟ್ಟು ಬರೋದು. ಅಣ್ಣ ಎಷ್ಟಾಯ್ತು? 50 ರೂಪಾಯಿ ಆಯ್ತು ನೋಡೋಣ. 50ನ? ಹುಲಿ ಏನ್ ಹುಲಿ ನೋ ಏನ್ ಹುಲಿ ಏನ್ ಕೆಲ್ಸ ಇತ್ತು ಹೇಳಪ್ಪ. ನಾ ಸ್ವಲ್ಪ ಹೊರಗು ಅದೇನಿ, ಕೆಲ್ಸ ಇತ್ತು ನಮ್ದು. ಕೊಂಡ್ರು ಏನ್ ಕೆಲ್ಸ ಐತೆ ನೋಡ್ಪಾ. ಈ ಅಂಗಡಿ ನಿಂದ ನಾ ಹೋಗಿ ಬರ್ತಕ್ಕ ಒಂದ್ ತಿಂಗಳ ಈ ಅಂಗಡಿ ನೀನು ನೋಡ್ಕೊ. ಬೇಡ ಮಗ, ನನಗ ಇದಕ್ಕ ಆಗಂಗಿಲ್ಲ. ಬೇಕಾದ್ರ ಬೇರೆ ಇದ್ರೆ ಕೆಲ್ಸ ಇದ್ರೆ ಹೇಳು, ಆ ಕೆಲ್ಸ ಮಾಡ್ತೀನಿ. ಆದ್ರ ಈ ಕೆಲ್ಸ ಆಗುದಿಲ್ಲ. ಇಲ್ಲಿ ನಾವು ಯಾರಿಗಾದ್ರು ಕೊಡು, ಅವ್ರ ಜೊತೆ ಇದು ನಾ ಮಾಡ್ತೀನಿ. ನೋಡಪ್ಪ, ಇಲ್ಲಿ ಬಾಳ ಮಂದಿದಾರು, ನಿನಗೆ ಯಾರಿಲ್ಲ. ಅದಕ್ಕೆ ಹೇಳಂಗೆ ವಿಚಾರ ಮಾಡು. ಸರಿ ಬಿಡಪ್ಪ, ಮಗ ಯಾಕೆ ಹಿಂಗ್ ಮಾಡಿದಿ? ಚಾ ಹೇಳಬಾ. ಆದ್ರ ನಿನಗೆ ನನಗೆ 5 ರೂಪಾಯಿ ಕೊಡ್ಬೇಕು. ಆಯ್ತು, ನನಗೇನ್ ಎಲ್ಲ ಕೊಡಕ್ ಹೋಗ್ಬೇಡ. ಬೇಡಪ್ಪ, ಈಗೆಲ್ಲ ಕೊಡಂಗ್ ಬೇಡ. 5 ರೂಪಾಯಿ ಕೊಡತ್ತಿ ಸಾಕ. ಬೇರೆ ಕಡೆಗೆ ಬರೋ ಕೆಲ್ಸ ಐತಿ, ಹೋಗಿ ಬರ್ಸೀನಿ. ಆಯ್ತು. ಅಲ್ಲೋ ಮಗ, ದೇವಸ್ಥಾನಕ್ಕೆ ಯಾವತ್ತು ಬರ್ಲಾರ್ದ ಇವತ್ತು ಮಂದಿ ಏನು ವಿಶೇಷ? ಅಲ್ಲಿ ಏನು ವಿಶೇಷ ಇಲ್ಲಪ್ಪ. ಕರ್ಕೊಂಡ್ ಬಂದ ಬರಂಗಿಲ್ಲ ಅಂದ್ರ ಬಿ ಕರ್ಕೊಂಡ್ ಬಂದನ್ ಮರ. ಇವತ್ತು ಒಂದಿನ ದೇವ್ರಿಗೆ ಬಂದ್ರೆ ಏನಾಗುದಿಲ್ಲ ಬಿಡಪ್ಪ. ಒಂದಿನ ಕೆಲಸ ಬಿಟ್ರೆ ಏನಾಗುದೈತಿ? ಮಗನ ಬಸವನವ್ರ ಏನ್ ಹೇಳ್ದಾರ ಅನ್ಕೋತಿಲ್ಲ ಹಿಂಗ? ಇವ್ ನೋಡಿ, ನೀನು ನಮ್ಮ ಆಯಿ ಏನು ಹೇಳಿದ ಅದ ನೆನಪಿಲ್ಲ. ಏನ್ ಅವ್ರ ಕೇಳದ ಈ ಕೇಳೋ ತಪ್ಪಲ್ಲ. ಯಾರು ಮುಂದದಾರ ನೋಡಿ ಕೇಳ್ತಾನ. ಹೋಗಿ ಹೋಗಿ ನಾನ್ ನಿನಗ್ ಹೇಳತ್ತೇನೆ, ನನ್ನ ತಗೋ ನಾನ ಬಡ್ಕೋಬೇಕು. ಏ ಸುಮೀರು, ಹೌದು ಮಗ, ಬಸವಣ್ಣ ಅವ್ರು ಏನು ಇರು ಅಜ್ಜಿ ಹೋಗಿ ನೋಡ್ರಪ್ಪ ಎಲ್ಲರೂ ಕೆಳಗ ಬಸ್. ನೋಡ್ರು ಯಾವ ಊರು, ಏನ್ ಕತೆ, ಈ ನಯನ, ಈ ನಡಿಗೆ, ಈ ನಗು ಎಲ್ಲ ನೋಡಿದ್ರೆ ಇದು ಈ ಊರ್ದಲ್ಲ ಅನ್ಸುತ್ತೆ. ನಿಮ್ಮದಾರ ಇದಾಯ್ತು ಬಿಡ್ರಪ್ಪ. ಮಗ ನನ್ನ ಫೋನ್ ಆಯ್ತು, ಅಜಾಟಿ ಕಳ್ಸಿತ್ತು. ಆಯ್ತು ಮಗ, ಹೋಗಿ ಬರ್ರಿ ಸಿಗೋಣ.
ಬಾರ ಮಗ ಹೋಗಿ ಬರ್ನು. ಅಲ್ಲಿ ನಮಗ ಆಗೋದಿಲ್ಲ. ಸೊ ನಾ ಇಲ್ಲೇ ಚಲೋ ಅದೇನೆ. ನನ್ನ ಜೋಡ ಇರಾಮದ್ದಿ ಇರ, ಇಲ್ಲದ ನೀ ಹೋಗು. ಆತ್ ಬಿಡಪ್ಪ, ಕುಂದಿದ್ದೆ. ನೋಡಪ್ಪ ಗಣಪ, ಎಲ್ರಿಗೂ ಒಳ್ಳೇದ್ ಮಾಡತಾರ, ನನಗೂ ಒಳ್ಳೇದ್ ಮಾಡ, ಸ್ವಲ್ಪ ಜಾಸ್ತಿನೇ ಒಳ್ಳೇದ್ ಮಾಡ. ಮಗು ಓಕೆ, ಈ ನಯನ ಓಕೆ, ಇದ್ರ ಏನಾದ್ರೂ ಸ್ವಲ್ಪ ಮೆಂಟ್ರಲ್ಲ. ಆದ್ರೂ ದೇವ್ರ ಹಿಂಗ್ ಮಾಡ್ಬಾರ್ದು. ಏನೋದು ಅಂದ್ರ ಏನಿಲ್ಲ ಅಕ್ಕ, ಇನ್ನೂ ಅಂದಂಗ ಅನ್ಸ್ತು. ದೇವ್ರನೆಗೂ ಏನಿಲ್ಲ ಅಕ್ಕ, ಮುಂದುವರ್ಸಿ. ಅಕ್ಕ, ಹಾ. ಬಾಳೆಹಣ್ಣು ಇನ್ನೊಂದೇ ಆಡ್ತಿರ್ತಾನೆ ಕೊಟ್ನೆಲ್ಲ ಅಲ್ಲಿ ಕೆಳಗಡೆ ನನ್ನ ಫ್ರೆಂಡ್ ಇದಾನ. ತಗೋರ ಮಗ ಬಾಳೆಹಣ್ಣ. ಬೇಡಪ್ಪ, ನಂಗೆ ಈಡಲ್ಲಿ ಇರ್ಲಿ ತಗೋರು, ಹಿಂಗೋ. ನಾ ಮ್ಯಾಲ ತಿಂದ್ ಬನ್ನಿ. ಸರಿ, ಅಲ್ಲೇ ಇಡು. ಆದ್ರೂ ಮಗ ಅಕ್ಕನ ತಲಿ ಏಟ್ ಬಿದ್ದೈತ್ಕರೆ ಮನಸ್ ಚಲೋ ಐತೆ ಅಕ್ಕ. ಏನಂದಿ ಮಗ? ಏನಿಲ್ಲಪ್ಪ, ಮುಂದುವರ್ಸ್. ನಾ ಏನು ಪಾಪ ಮಾಡಿದನು? ಆಕೆ ನೋಡ್ರ ಮಾತಾ ನಿಲ್ಸಂಗಿಲ್ಲ, ಇವ್ ನೋಡ್ರ ಮಾತಾ ಆಡಂಗಿಲ್ಲ. ಇಂಥವ್ರು ನಂಗೆ ಯಾಕೆ ಸಿಗ್ತಾರು? ಸರಿ ನಡಿ ಮಗ, ಹೋಗೋಣ. ಏ ನಿಲ್ಲು, ಬಾಳೆಹಣ್ಣು ಹಂಗ ಬಿಟ್ಟು ನಾ ನೋಡ್ರ ಮೆಂಟಲ್ ಕಡೆ ಅಷ್ಟು ಕಷ್ಟಪಟ್ಟು ಇಸ್ಕೊಂಡ್ ಮಗ ಬಿಟ್ಟು. ಬರೀ ಅಕ್ಕ ಸ್ವಲ್ಪ ಏನ್ ಜನನು ಏನ್ ಮಾಡಿದ್ರು ಕೃತಜ್ಞತೆ ನಿಮ್ಗೆ. ಛೆ. ಅಲ್ಲೋ ದೋಸ್ತ, ಮನ್ ಯಾಕೆ ಹಂಗ ಮಾಡಿದಿ? ಯಾವಾಗ ಅವ್ರ ದೇವ್ರ ಗುಡಿ ಉಳಿದ ಅವತ್ತ ಕಸ್ಟಮರ್ ಅದಾವ, ನೋಡ್ಕೋ ಹೋಗ್. ಆದ್ರೂ ಮಾನವೀಯತೆ ದೃಷ್ಟಿಯಿಂದ ನೀ ಹಂಗ ಮಾಡ್ಬಾರ್ದು. ಒಂದ್ ಕ್ಯಾನ್ಸರ್ ಆಗಿ ಹೇಳ್ಬೇಕಂತ. ನೀ ಹೋಗ್ತೀಯ, ನಾ ಹೋಗ್ಲಿ ಈಗ. ನಾನ ಹೋಗ್ತಂತ. ಹಲೋ, ಆಯ್ತು ತಗೋ, ಬರತ್ತೇನೆ. ರೋಹಣ ಬಾಯ್ಲಿ. ಏನಿಲ್ಲ, ನಾ ಅರ್ಜೆಂಟ್ ಕೆಲ್ಸ ಐತಿ. ಹಚ್ಚಾರು, ನಾ ಹೋಗಿ ಬರ್ತೇನೆ. ಬರುವಾಗ ಎಲ್ಲ ಹಾಕಿ ಬಾ. ಹೋಗಿರ್ತೇನಲ್ಲ, ಆಯ್ತು ಹೋಗ್ ಬಾ. ಅಣ್ಣ ನೀವೇನ್ರಿ ಗಾಡಿ ಮೇಲೆ? ಎಲ್ಲಿದ್ದಾರೆ ಎಲ್ಲರೂ? ಇನ್ನೊಂದು ಕೆಲಸ ಕೊಟ್ರಿ ನಾನು ಅಲ್ಲಿದಾರ. ಬಾಳ್ತಿ ಮತ್ತೆ ಎಲ್ಲ ಹೆಂಗಾಗುತ್ತೆ? ಹೇಳಿ ಬಿಡಾಟ. ಆರಾಮ ನೀನು? ಹೌದು. ಹಾ, ಮಾಡೋಮಲ್ಲ. ಅಡ್ಡಾಡಕ್ ಬಾ.
ಏ ಬರೋಲ್ಲ ಏನಣ್ಣ ವಿರಾಟ್ ಬರತ್ತಾನು ಸ್ವಲ್ಪ ನನ್ನ ಕೆಲಸ ಏನಿತ್ತಲ್ಲ ನೋಡ್ಕೋ. ಏನು ವಿರಾಟ್ ವಿರಾಟ್ ಅಂತ ನಾವೇನ್ ಮಾಡಿದ ನಿಂಗ ಅದೆಲ್ಲ ಬಿಡುತ್ತೆ ಕೆಲಸ ನೋಡ್ಕೋ ಹೋಗಿ ಬರ್ತೀನಿ. ಹಾ ನೋಡ್ಕೊತಂತ ಹ್ಞೂ ಗೊತ್ತದ ನಿಂಗ ಯಾರ್ಯಾರು ಗೊತ್ತದಾರು ನಿಂಗ ನೀವ್ ಯಾಕೆ ಹಿಂಗ್ ಮಾಡಿದಾನೋ ಮಾರಿ ಇವಂಗೇನ್ ಮಾಡಿದಿ ಬೈರ ಓಹೋ ವಿರಾಟ್ ಆರಾಮ ಆರಾಮ್ ನೀವ ಆರಾಮಲ್ಲ ಎಲ್ಲ ಆರಾಮ ಆರಾಮಲ್ಲ ಹಂಗದ ವಿರಾಟ್ ಏನ ಏನಿಲ್ಲ ಎಲ್ಲ ನಿಂಗ್ ಗೊತ್ತಿದ್ದ ದೇಶ ಐತ್ಲ ನಮ್ ಕೈಗೆ ಬೇಡ ತಗೊಂಡು ವಿರಾಟ್ ಏನ್ ಕೆಲಸ ತೆಗಿದ್ದೆ ಈ ಕಡೆ ಬಂದಿ ಏನಿಲ್ಲಪ್ಪ ಇರ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು ಹೇಳ ಏನಿಲ್ಲ ನೀವಿರೋ ನಂಗೇನ್ ಪ್ರಾಬ್ಲಮ್ ಆಗೈತಿ ಏನ್ ಹೇಳ ಏನ್ ತಿಳ್ಕೊಬೇಡ ಹೇಳ ಏನಾಗಿದೆ ಏನಿಲ್ಲ ಮೊನ್ನೆ ಒಂದು ಅಮರ ಸಿಕ್ಕಿದ್ದ ಅಮ್ರೆ ಮಗ ಸಿಕ್ಕಿದ್ದ ಸಿಕ್ಕಿದ್ದಪ್ಪ ಮೊನ್ನೆ ಹಾ. ಅವನ್ ಜವಾಬ್ದಾರಿ ವಹಿಸಿದ ಏನ್ ಜವಾಬ್ದಾರಿ ಕೊಟ್ಟ ನಾವ ಮಗ ಅದನ್ನ ದೊಡ್ಡ ಕಟ್ಟಿ ಬಾ ಹೇಳ್ತೇನೆ ಅವ್ನ ಹೋಟೆಲ್ ನೋಡಿದಿಲ್ಲಪ್ಪ ನೋಡಿದಲ್ಲಪ್ಪ ಅದಕ್ಕೇನತ್ತ ಅದಕ್ಕೇನ್ ಆಕೈತಿ ಆ ಹೋಟೆಲ್ ಅನ್ನ ಅನ್ತದಲ್ಲ ಏನ್ ಇಂಪ್ರೂವ್ ಮಾಡಿದಾನ ಹಂಗೈತೆ ಇಂಪ್ರೂವ್ ಮಾಡ್ಬೇಕು ಹೌದು ನೀ ಹೋಗಿದ್ದಲ್ಲ ಇಂಪ್ರೂವ್ ಮಾಡ್ತಿದ್ವ ಹರಾಕ್ ಹೋಲಿ ಕುಣ್ಬಲ್ಲ ಅಣ್ಣ ನಿನ್ ಜೊತೆ ಸ್ವಲ್ಪ ಮಾತಾಡು ಹೇಳಕ್ಕೋ ಏನ್ ಹೇಳ ನಾನು ಆ ಕಡೆ ಬಲ್ಲ ಸ್ವಲ್ಪ ಇಲ್ಲೇ ಹೇಳ ನನ್ನ ನಾ ಒಂದೇ ನಿಮಿಷ ಬಲ್ಲ ಆಕೆ ಹೌದು ನೀವು ನೆನೆ ಕೇಳ್ಕೊಂಬರ್ತೀನಿ ಇಲ್ಲೇ ಕುಡ್ಪ ಬಲ ಹೇಳಕ್ಕೋ ಹೇಳ ಏನತ್ತ ಏನಣ್ಣ ಯಾವಾಗ ನೋಡ್ರು ಮೌನವಾಗಿರ್ತಾನು ಸಿಟಿ ಪಿಟಿ ಮಾಡ್ತಿರ್ತಾನು ಒಟ್ಟ ಯಾರ ಜೊತೆ ಮಾತಾಡಂಗಿಲ್ಲ ಅಣ್ಣ ಇದನ್ ಇದೆಲ್ಲರಿಗೂ ಗೊತ್ತದ ಬ್ರೋ ಇದೆಲ್ಲ ಮಾತೇನೈತೆ ಇದಷ್ಟ ಅಣ್ಣ ನಿನ್ ಸ್ವಲ್ಪ ಮಾತ್ ಕೇಳ್ತಾನು ಅದಕ್ಕ ನೀನ ಹೇಳಣ ಅವಂಗೊಂದು ಆಯ್ತು ಹೇಳ್ತೀನಿ ಬಿಡಿ ಅದಷ್ಟಲ್ಲ ಬರ್ರಿ ಫೋನ್ ಏನಾಯ್ತು ಅವಂದ ಒಂದೇನು ಹೇಳ್ಬಿಡು ವಿರಾಟ್ ಇಲ್ಲಿ ಇದ್ದ ಲಗು ಇಲ್ಲಿ ಐತನೆ ಎಲ್ಲಾರು ಇಲ್ಲಿ ನೋಡ್ತಾರ ಇಲ್ಲಿ ಯಾರು ನೋಡಂಗಿಲ್ಲ ಅದನ್ನ ಹೇಳ್ಬೇಡ ನಾ ಏನ್ ಕೇಳತ್ತಲ್ಲ ನಾನು ಅಷ್ಟೇ ಹೇಳ ವಿರಾಟ್ 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 ನೋವು ಇಟ್ಕೊಂಡ ಮ್ಯಾಲ ಕೂತಿದೆ ನನಗೂ ಹೇಳಿಲ್ಲ ಇಷ್ಟು ದೂರ ಮಾಡಿದ್ರಣ್ಣ ಹಂಗಲ್ಲ ನಿನಗೆ ಏನಾಗಿತ್ತು ನನಗೆ ಗೊತ್ತಾಯ್ತು ನೀ ಅದ ಗುಂಗಿನಾಗ ನಾವು ಇದ್ದಿ ನಿನಗೆ ಜೀವನ ಇಲ್ಲ ಅದನ್ನ ಬಿಟ್ಟು ಬಂದಿ ಮುಂದ್ ದೊಡ್ಡ ಜೀವನ ಆಯ್ತು ಈ ಜೀವನದ ಏನ್ ಇಷ್ಟಪಟ್ಟಿಲ್ಲ ಅದ್ ಯಾವ್ದು ನಾ ಸಿಕ್ಕಿಲ್ಲ ಇನ್ ಯಾವ್ದ್ರ ಮೇಲೆ ಆಸೆನೂ ಇಲ್ಲ ಜೀವನ ಬಗ್ಗೆ ಅಷ್ಟು ಗೊತ್ತಿ ನೀ ಅಷ್ಟು ದೊಡ್ಡವಾಗಿ ನಿಂಗೆ ಯಾಕೆ ಅರ್ಥ ಆಗತ್ತಿಲ್ಲೋ ಯಾರಿಗಾಗೋದು ನಿನಗೇನಾಗಿಲ್ಲ ಎಲ್ಲಾರು ಸೋಲಿಗೆ ಕಾಯ್ಕೊಂಡ್ ಕೂತಾರ ಗೆಲುವಿಗೆ ಯಾರು ಕಾಯ್ಕೊಂಡ್ ಕೂತಿಲ್ಲ ಅವ್ರ ಮುಂದೆ ಗೆದ್ದಿ ನಗವ್ರೆಲ್ಲ ನಿನ್ ಪೆಂಡ್ ನಿಂದಿರ್ತಾರ ಗೆಲ್ತಿನೋ ಸೋಲ್ತಿನೋ ಎರಡು ನಿನಗ್ ಬಿಡದ ನಾ ಹೆಚ್ಚರ ಮುಂದೆ ಹೇಳಂಗಿಲ್ಲ ಬರ್ತಾನೆ ನೀ ಹೇಳ್ದಂಗ್ ಮಾಡ್ತಾನ ಇನ್ ನೋಡ್ ನನ್ ಈತ ನನ್ನ ದೋಸ್ತ ಅಂದ್ರ ಇದಂದ್ರ ವಿರಾಟ್ ಅಂದ್ರ ಬಾ ಹೋಗೋಣ ಧ್ಯಾನ ಕುತ್ಕೊಂಡ ರಾತ್ರಿ ಆದ್ರೂ ಮಾತಾಡ್ತೀವ ಸುಮ್ಮ ಹೇಳ ಅನಸ್ತೈತ ಇನ್ನ ಯಾವಾಗ ಬರ್ತಾರ ಹತ್ತು ಬಂದ್ರಲ್ಲ ಬರೋಲಿ ಬರ್ರಿ ಹೊಸ ಹೋಟೆಲ್ ಬರ್ರಿ ಸಾವ್ಕಾರ ಸರಿ ಮಾಲಕ ಚಾನ್ಸ್ ಹೊಡ್ರಿ ಎಲ್ಲಿ ಚಾನ್ಸ್ ಬಿಡು ಸುಮ್ಕೊಂಡ್ರು ಹಂಗ ಸಿಟಿ ಬರತ್ತ ಹೇಳುದು ಬರೋಬರ್ ಐತ್ಲೆ ಅವ್ರ ಏನ್ ಬಿಡ್ರಿ ಯಾವಾಗ ನೋಡ್ರಿ ನಾವ್ ಕೈಕೋತ ಇರ್ತಾರ ಇಲ್ಲಿ ಚಾ ತಗೊಂಡ ನಮ್ ಸಾವ್ಕಾರ ಬಂದ ಏನ್ ಮಾಲಕರ್ ಚಾ ಅದೇನ್ ಮಸ್ಕ ಹೊಡ್ಯಾತಾನು ಇರೋದು ಹಂಗದಾನು ಏನ್ ಬಿಡು ಒಂದ ವಾರ ಕರೆ ಇಬ್ರು ಕೂಡ ಒಂದೇ ಬಿಡ್ದೇರಿ ಅದ್ ಬಿಡು ಮನಿ ಹೊಸ ಹೋಟೆಲ್ ತಗೊಂಡಿ ಒಂದ್ ಮಾತ್ರ ಹೇದಿ ಅದೇನ್ ಬಿಡು ಅರ್ಜೆಂಟ್ ಆಯ್ತು ಮತ್ತೊಂದ್ ಸಿಗ ಹೇಳ್ತಾನೆ ಅನ್ನಗಳು ದೊಡ್ಡವ್ರಿ ನಮ್ಮ ಮುಂದೆಲ್ಲ ಯಾಕೆ ಹೇಳ್ತಾರು
ಏನಂದ್ರು? ಏನಿಲ್ಲ ಟೈಮ್ ಆಗಿತ್ತು ತಗೊಂಡಿದ್ದು. ಹೌದ್ರು ಟೈಮ್ ಆಗಿತ್ತು ಹೋಗು ನಡ್ರಿ. ನಡ್ರಿ ಹೋನು. ಅಣ್ಣ ಬಾಲ್ ನನ್ ಮಗ ಅದಲ್ಲ ಗಪ್ಕೊಂಡು ಕೆಸೊಂದಿದ್ದಾನು ಯಾವ ನೋಡ್ರಿ ಕಾಮಿಡಿ ಮಾಡ್ತಿರ್ತಿ. ಬಾರೋ ಹೋಗೋನು ಟೈಮ್ ಬಾಳತ್ತು. ತಗೋ ಗಾಡಿ. ನೋಡ ಮೈನಿ ಥ್ಯಾಂಕ್ಸ್ ಹೇಳ್ರಿ ಹೇಳಿದ್ನಿ. ಈಗ ಅಕ್ಕನ ಅವ್ನ ಕೆಲ್ಸ ಐತಿ ಬಂದಿರ್ತಾರ. ನಿಮ್ ಕೆಲ್ಸ ನೀ ಮಾಡೋ ಹೋಗ್. ನಾ ಇಲ್ಲಿ ಕೆಲಸ ಮಾಡ್ತಾನೆ. ಅಕ್ಕ ಏನ್ ಬೇಕು ಏನ್ ಬೇಡ ಉಲ್ಟಿ ಸಾಕು. ಅಕ್ಕ ಅಕ್ಕ ನಿಮ್ ಬೆಳಿಗ್ಗೆ ಏನಾದ್ರು ಹೇಳ್ತಿದ್ದೀರಿ? ಅಲ್ಲ ಮೊನ್ನೆ ದೇವಸ್ಥಾನ ಹ್ಯಾಂಗ್ ಮಾಡತ್ತೀರಲ್ಲ ಅದಕ್ಕೆ ಹಂಗೇನಿಲ್ಲ ಬಾ ಕುಳಿತು. ಅಯ್ಯೋ ಹಾಗೇನಿಲ್ಲ ಕಣೋ, ಎಲ್ರು ತಿಳ್ಕೊಂತಾರೆ ಅಷ್ಟೇ. ಸಾರಿ ಮತ್ತೇನಾರೇ ಬೇಕು? ಕುತ್ಕೋ. ಅವ್ನ ಯಾಕೋ ಯಾವಾಗ್ಲೂ ಈ ತರ ಇರ್ತಾನೆ, ಸೈಲೆಂಟ್ ಆಗಿ ಯಾಕೆ ಮಾತಾಡಲ್ಲ, ಯಾಕೆ ಸೇರಲ್ಲ. ಅವ್ನ ಇರೋದೇ ಇಲ್ಲ ಮೊದ್ಲಿಂದ. ಇಲ್ಲಕ್ಕ ಅವ್ನು ಇರೋದೇ ಇಲ್ಲ ನಿಜಲ್ಲ. ಅವ್ನಿಗೆ ಆಟಿಟ್ಯೂಡ್ ಅಂತ ಏನೂ ಇಲ್ಲಕ್ಕ. ಅವ್ನು ಒಟ್ಟು ದುಡ್ಡು ಸಂಪಾದನೆ ಮಾಡೋದ ಇದಷ್ಟ ಅವ್ನ ತಲೆ. ಓಕೆ ದುಡ್ಡು ಸಂಪಾದನೆ ಮಾಡ್ಬೇಕು, ಬಟ್ ದುಡ್ಡೇ ಜೀವನ ಅಲ್ಲಲ್ಲ. ನಿಮ್ ಪ್ರಕಾರ ಹಂಗ್ರಿಲ್ಲ, ಅವನ್ ಪ್ರಕಾರ ಅದಲ್ಲ. ರೋಹನ್, ಹೇಳಿದ್ದು ಅವ್ನ ಮಟ್ಟಿಗೆ ಬಾಯ್ಲಿ ಬಂದೆ ಬಂದ್. ಯಾಕತ್ತಿ ಅವ್ರ ಜೋಡಿ ಏನ್ ಮಾತಾಡ್ಬಿಡ. ನೀ ಬ್ಯಾರೆ ಕಸ್ಟಮರ್ ಈಗ ಯಾರ ಕರ್ಕೊಂಡ್ ನೋಡಿ ಹೋಗ್. ಅಲ್ಲೋ ಮಗ ಆಯ್ತು ಬಿಡ ಹಂಗ್ಯಾಕ್ ನೋಡತ್ತಿ ಸರಿ ಇಷ್ಟ ಆಯ್ತೀನಿ. ರೋಹನ್ ಎಷ್ಟಾಯ್ತು ಇವ್ರದ್ದು? ಹುಡ್ಗ ಒಂದ್ ಚಾ ತಗೊಂಡ ₹10 ಚಾ ತಗೊಂಡು ಅನ್ನ ನನ್ಗೇನ ಖಾಲಿ ಮಾಡು. ಏನೋ ಎಲ್ಲಿ ಬರೋದು ಏನ್ ಕೆಲ್ಸ ಐತಿ? ಸುಮ್ಮ ತೆಗಿತೀನಿ ಮಾಡ್ಬೇಕು ಅಂದ್ರೆ ಹೋಗು. ಎಷ್ಟನೇ ಕ್ಲಾಸು ನಿಂದು? ನಾ 5ನೇ ತಕ್ಕ.
ಒಬ್ಬರು ಅರಿಯದೆ ಪ್ರೀತಿ ಹೀಗಲಿದೆ ಬಿಸಿ ನುಡಿಯದೆ ಆ ನೆನಪುಗಳ ನೆನೆಯದೆ ಅದು ಪ್ರೀತಿ ಹೇಗದೆ ಬರುವ ಕವನಗಳ ಜೊತೆ ತುಂಬದೆ ಈ ಪ್ರೀತಿ ಹೇಗದೆ ನೂರಾರು ಭಾವಗಳ ಕಟ್ಟಿ ಗಾಳು ಕಳೆಯದೆ ಅದು ಪ್ರೀತಿ ಹೇಗದೆ ಕೂಡಿಟ್ಟ ಕನಸುಗಳು ತಿಳಿಯದೆ ಈ ಪ್ರೀತಿ ಹೀಗದೆ ಒಲವಲಿ ಜೊತೆಯಾಗದೆ ಹೋದರೆ ಈ ಪ್ರೀತಿ ಹೇಗದೆ ಪ್ರೀತಿ ಹೇಗದೆ